ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 27. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 240ನೇ ಪುಟ. ಶಿರೋನಾಮೆ: ನಾವು ಶಿಲುಬೆಯನ್ನು ಹೊತ್ತು ಸ್ವಾರ್ಥವನ್ನು ನಿರಾಕರಿಸುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ: ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಚನ. ಬಿದ್ದುಹೋದ ಮಾನವನಿಗೆ ಕ್ರಿಸ್ತನು ಕ್ರೂಜೆಗೇರಿಸಲ್ಪಟ್ಟನು. ಆದರೆ ಕ್ರೈಸ್ತರು ಎಂದು ತಮ್ಮನ್ನು ತಾವು ಹೇಳಿಕೊಳ್ಳುವ ಅನೇಕರಿಗೆ ಈ ಘಟನೆಯು ಪರಿಗಣನೆಗೆ ಇರುವುದಿಲ್ಲ. ತಮ್ಮ ಜೀವನದ ಆಗುಹೋಗುಗಳಲ್ಲಿ ಅವರು ಕ್ರಿಸ್ತನ ಶಿಲುಬೆಯನ್ನು ನಿರಾಕರಿಸುತ್ತಾರೆ. ಕ್ರಿಸ್ತನು ಶಿಲುಬೆಯ ಮೇಲೆ ಸತ್ತನು ಎಂಬುದನ್ನು ಅವರು ಒಪ್ಪಿಕೊಳ್ಳುತ್ತಾರೆ. ಆದರೆ ತಾವು ಅನುಭವಿಸಬೇಕಾಗಿರುವ ಶಿಲುಬೆಯು ಮುಂದೆ ಇರುವುದರಿಂದ ಅವರು ಸ್ವಾರ್ಥ ನಿರಾಕರಣೆ ಮತ್ತು ಸ್ವಾರ್ಥ ತ್ಯಾಗಕ್ಕೆ ಕಾರಣವಾಗುವ ಪಾಠಗಳನ್ನು ಅವರು ಸ್ವೀಕರಿಸುವುದಿಲ್ಲ. ಅವರು ನಾಮಕಾವಸ್ಥೆಯ ಕ್ರೈಸ್ತರು ಮಾತ್ರ ಆಗಿರುತ್ತಾರೆ. ದೇವರ ಮಗನೂ ಮಗಳು ಆಗಿರುವ ಅನುಗ್ರಹವನ್ನು ತನ್ನನ್ನು ನಂಬುವ ಎಲ್ಲರಿಗೂ ಕೊಡುವ ಕ್ರೂಜೆಗೇರಿಸಲ್ಪಟ್ಟವನು, ಪುನರುತ್ಥಾನಗೊಂಡವನು ಅವರ ನಂಬಿಕೆಯ ಕೇಂದ್ರ ವಿಷಯವಾಗಿರುವುದಿಲ್ಲ. ಪರಲೋಕ ಮತ್ತು ನಿತ್ಯ ಜೀವನಕ್ಕಾಗಿ ಪಾಪದ ಆನಂದವನ್ನು ಬಿಟ್ಟು ಬಿಡಿರಿ. ನಿಷ್ಠಾವಂತ ಆತ್ಮಗಳಿಗಾಗಿ ಎದುರು ನೋಡುವ ನಿತ್ಯತ್ವದ ಆಶೀರ್ವಾದಗಳಿಗೆ, ನಿಜವಾದ ಸಂತೋಷದ ಒಂದೇ ಒಂದು ತುಣುಕನ್ನೂ ಹೊಂದಿರದ ಸ್ವಾರ್ಥ ತೃಪ್ತಿಯ ಕೇವಲ ಕೆಲವು ದಿನಗಳು ಏನು, ಯಾವುವು? ಎರಡೂ ಸಮಾನವೇ. ನಿಮ್ಮ ಆತ್ಮದಿಂದ ಕ್ರಿಸ್ತನ ಪ್ರೀತಿಯನ್ನು ದೂರ ಮಾಡಬೇಡಿರಿ. ಆತನ ಪ್ರೀತಿಯ ಪ್ರತ್ಯಕ್ಷ ಪುರಾವೆಯು ನಿಮಗೆ ಬೇಕಾದಲ್ಲಿ ಕಲ್ವಾರಿಯ ಶಿಲುಬೆಯನ್ನು ನೀವು ದೃಢ ಚಿತ್ತದಿಂದ ನೋಡಿರಿ. ನೀವು ಏನು ಮಾಡುತ್ತಿರುವಿರಿ ಎಂದು ಪರಲೋಕವು ನಿಮ್ಮನ್ನು ಅತೀವ ಆಸಕ್ತಿಯಿಂದ ನೋಡುತ್ತಿದೆ. ನಿಮಗೆ ನೀಡಲಾದ ಆಶೀರ್ವಾದಗಳಿಂದ ನೀವು ತಿರಸ್ಕಾರದಿಂದ ದೂರವಾದಾಗ ದೇವದೂತರು ದಿಗ್ಭ್ರಮೆಗೊಳಗಾಗುತ್ತಾರೆ. ಕ್ರಿಸ್ತನ ಪ್ರೀತಿಯ ಸೆಳೆತಕ್ಕೆ ಪ್ರತಿಕ್ರಿಯಿಸಲು ನೀವು ನಿರಾಕರಿಸಿದರೆ ನೀವು ಬಂಡಾಯಗಾರರಾಗಿಯೂ ದೇವರನ್ನು ಧಿಕ್ಕರಿಸುವವರಾಗಿಯೂ ಬೆಳೆಯುತ್ತೀರಿ. ತನ್ನ ಸಾಮರ್ಥ್ಯವು ತನ್ನಲ್ಲಿಲ್ಲ, ಆದರೆ ತನ್ನ ಪ್ರತಿ ಆಲೋಚನೆಯನ್ನು ಕ್ರಿಸ್ತನಿಗೆ ಅಧೀನಗೊಳಿಸಿದಾಗ ತನ್ನ ಹೃದಯವನ್ನು ತುಂಬುವ ಪವಿತ್ರಾತ್ಮನ ಪ್ರಭಾವ ಮತ್ತು ಪ್ರಸನ್ನತೆಯಲ್ಲಿ ಇದೆ ಎಂದು ಪೌಲನು ಅರಿತುಕೊಂಡನು. ಅಪೊಸ್ತಲನ ಬೋಧನೆಗಳಲ್ಲಿ ಕ್ರಿಸ್ತನೇ ಪ್ರಮುಖವಾದ ವ್ಯಕ್ತಿಯಾಗಿದ್ದನು. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂದು ಪೌಲನು ಹೇಳುತ್ತಾನೆ. ಸ್ವಾರ್ಥವು ಮರೆಯಾಗಿತ್ತು, ಕ್ರಿಸ್ತನನ್ನು ಮಾತ್ರ ಪ್ರಕಟಿಸಲಾಯಿತು ಮತ್ತು ಉನ್ನತೀಕರಿಸಲಾಯಿತು. ಇತರರಿಗೆ ಒಳ್ಳೆಯದನ್ನು ಮಾಡಲು ತಮ್ಮನ್ನೇ ನಿರಾಕರಿಸುವವರು ಮತ್ತು ಕ್ರಿಸ್ತನ ಸೇವೆಗೆಂದು ತಮ್ಮ ಸರ್ವಸ್ವವನ್ನೂ ಮೀಸಲಿಡುವವರು. ಸ್ವಾರ್ಥ ಮನುಷ್ಯನು ಹುಡುಕುವ ಸಂತೋಷದಲ್ಲಿ ಸ್ವಾರ್ಥಿಯು ವಿಫಲನಾಗುತ್ತಾನೆ, ಸೋತು ಹೋಗುತ್ತಾನೆ, ಅದು ವ್ಯರ್ಥವಾದದ್ದು ಎಂದು ಅರಿತುಕೊಳ್ಳುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.